ಇವತ್ತು ಹೊಸ ಬಸ್ಸುಗಳ ರಸ್ತೆಗೆ ಇಳೀತಾ ಇದೆ ಹೊಸ ಬಸ್ಸುಗಳು. ಮತ್ತು ಹಾರೋಗೇರಿ ನೂತನ ಬಸ್ ನಿಲ್ದಾಣ ಉದ್ಘಾಟನೆ ಮತ್ತು ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ, ಚಿನ್ನದ ಪದಕ ಎಲ್ಲ ಹುಬ್ಬಳ್ಳಿನಲ್ಲೇ ಕೊಟ್ಬಿಟ್ವಿ. ಅದು ಬೆಳ್ಳಿ ಪದಕ ಕೊಟ್ಟಿರಲಿಲ್ಲ, ಆಯಾ ಡಿವಿಷನಲ್ಲೇ ಕೊಟ್ಕೊಳ್ಳಿ ಅಂತ ಹೇಳಿದ್ವಿ. ಮತ್ತು ಈ ಒಂದು ಸಂದರ್ಭ ಬಂದಿದ್ದರಿಂದ ಅವ್ರಿಗೂ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮ, ಅವರ ಮನೆಯವರೆಲ್ಲ ಕೂಡ ಬಂದಿದ್ದಾರೆ. ನಿಮಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತು ಇವತ್ತು ಸುಮಾರು ಒಂದು 650 ಎಷ್ಟು ಬಸ್ಸು ಟೋಟಲ್ 749 ಬಸ್ಸು ಬರುತ್ತೆ, ಪ್ರಾರಂಭ ಆಗಿದೆ. ಮನೆ ಗದಗಲ್ಲಿ ಒಂದು 50 ಬಸ್ಸು, ಇವತ್ತು 50, ಮತ್ತು ಮುಖ್ಯಮಂತ್ರಿಗಳು 20ನೇ ತಾರೀಕು ಹುಬ್ಳಿಗೆ ಬರ್ತಾರೆ. ಅಲ್ಲಿ ಅಂದರೆ ಪ್ರತಿದಿನ ಬಸ್ಸಸ್ ಬರ್ತಾ ಇರುತ್ತೆ. ನೋಡ್ಕೊಂಡು 3 ತಿಂಗಳೊಳಗಡೆ ಎಲ್ಲ ಬಸ್ಸು ಕೂಡ ಬಂದ್ಬಿಡುತ್ತೆ. ಏನು ಸಮಸ್ಯೆ ಇದೆ ಸ್ವಲ್ಪ ಶಾಲಾ ಸಮಯದಲ್ಲಿ, ಅದೆಲ್ಲ ಕೂಡ ಈ ಎಲ್ಲ ಹೊಸ ಬಸ್ಸುಗಳು ಬಂದುಬಿಟ್ರೆ ನಿವಾರಣೆ ಆಗುತ್ತೆ ಅಂತೇಳಿ. ಮತ್ತು ಹಿಂದೆ 4 ವರ್ಷದಿಂದ ನಾನಾ ಕಾರಣದಿಂದ ಬಸ್ಸುಗಳು ಒಂದು ಬಸ್ಸು ಕೂಡ ತಗೊಂಡಿರಲಿಲ್ಲ. ಅದರಿಂದ ಒಂದೇ ಸಲ ನಮಗೆ ಶಕ್ತಿ ಕಾರ್ಯಕ್ರಮ ಬಂದಿದ್ದರಿಂದ, ಮತ್ತು 4 ವರ್ಷ ಸತತವಾಗಿ ಬಸ್ ತಗೊಳ್ತಾ ಇದ್ದಿದ್ದರಿಂದ ನಮಗೆ ಸಮಸ್ಯೆ ಆಗಿದೆ. ಈ ಹೊಸ ಬಸ್ಸುಗಳು ಬಂದಿರೋದ್ರಿಂದ, ಮತ್ತು ಇವನ್ನ ರಿಕ್ರೂಟ್ಮೆಂಟು ಅಷ್ಟೇ. ಹಿಂದೆ ನಾನು 2016ರಲ್ಲಿ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದು, 9 ವರ್ಷ ಸತತವಾಗಿ ರಿಕ್ರೂಟ್ಮೆಂಟ್ ಆಗಿಲ್ಲ, 8 ವರ್ಷ. ಮತ್ತು ಈಗ ಒಟ್ಟು 9,000 ಜನಕ್ಕೆ ರಿಕ್ರೂಟ್ಮೆಂಟ್ಗೆ ಅನುಮತಿ ಕೊಡ್ತಿದ್ದೀನಿ. ಆಗಲೇ ಕಲ್ಯಾಣ ಕರ್ನಾಟಕದವ್ರು ಮಾಡಿ ಮುಗಿಸೇ ಬಿಟ್ಟರು. ಇಲ್ಲೂ ಕೂಡ 2019ರಲ್ಲಿ ಯಾರು ಹಾಕಿದ್ರೋ ಅವ್ರಿಗೆ ಇಲ್ಲೂ ಕೂಡ ಪ್ರಕ್ರಿಯೆ ಪ್ರಾರಂಭವಾಗಿ ಸುಮಾರು 2,000 ಜನಕ್ಕೆ ಈ ಒಂದು ವಾಯುವ್ಯ ಕರ್ನಾಟಕದಲ್ಲೂ ಕೂಡ ಉದ್ಯೋಗ ಕೂಡ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಅದರಿಂದ ನಾನು ಹೆಚ್ಚಿಗೆ ಮಾತಾಡಿದೆ. ನಮ್ಮ ಅಧ್ಯಕ್ಷರು ಎಲ್ಲ ಶಾಸಕರು ಅವರವರ ಅನುಭವಗಳನ್ನು ಮತ್ತು ಅವರ ಸಲಹೆ ಸೂಚನೆಗಳೆಲ್ಲ ಕೂಡ ಕೊಟ್ಟಿದ್ದಾರೆ. ಮತ್ತು ಬಸ್ಸಸ್ಸು ಕೂಡ ಕೇಳಿದ್ದಾರೆ, ಬಸ್ಸಸ್ಸು ಕೂಡ ಕೊಡ್ತೀವಿ ಅಂತ ಹೇಳಿ. ನಾನು ನಮ್ಮ ಆಕ್ಸಿಡೆಂಟ್ ಆಗಿ ಸತ್ತಂಥವ್ರಿಗೆ ಮೊದಲು ಭಾಳ ಕಡಿಮೆ ಹಣ ಕೊಡ್ತಾಯಿದ್ರು. ಆಮೇಲೆ ನಾನು ಬಂದ ಮೇಲೆ ಅದನ್ನು 1 ಕೋಟಿಗೆ ಆಗಲೇ KSRTC, ಕಲ್ಯಾಣ ಕರ್ನಾಟಕ ಮತ್ತು BMTCನಲ್ಲಿ ಈಗಾಗಲೇ 1 ಕೋಟಿ ಅಲ್ಲಿ ಕೊಡ್ತಾಯಿದ್ದೀವಿ ಆಕ್ಸಿಡೆಂಟ್ ಆಗಿ ತೀರೋದು ಅಂಥವ್ರಿಗೆ. ಇಲ್ಲೂ ಕೂಡ 50 ಲಕ್ಷ ಮಾಡಿದ್ದಾರೆ, ಇನ್ನೂ 50 ಮಾಡಿ ಅಂತ ಹೇಳಿದ್ದೀನಿ. ಇವರು ಬ್ಯಾಂಕ್ವ್ರ ಹತ್ರ ಎಲ್ಲ ಮಾತಾಡಿ ಅಂತ ನಮ್ಮ ಭರತ್ ಅವ್ರಿಗೆ ಹೇಳಿದ್ದೀನಿ. ಮತ್ತು 60 ಸರ್ವೀಸಲ್ಲಿದ್ದಾಗಲೇ ಸತ್ತರೆ ಹಿಂದೆ 1 ಪೈಸಾನೂ ಕೊಡ್ತಿರಲಿಲ್ಲ. ನಾನು ಮೊನ್ನೆ ಮೀಟಿಂಗಲ್ಲಿ, 1 ತಿಂಗಳ ಮುಂಚೆ ಮೀಟಿಂಗಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಅದನ್ನು ಕೂಡ ತೀರ್ಮಾನ ತೊಗೊಂಡಿದ್ದೀನಿ. ಅಂತ ಸರ್ವೀಸಲ್ಲಿದ್ದಾಗ ಸತ್ತೋದ್ರೆ ಎಲ್ಲ KSRTCಯಲ್ಲೆಲ್ಲ 10 ಲಕ್ಷ ಕೊಡ್ತಾರೆ, BMTCನಲ್ಲಿ 10 ಲಕ್ಷ ಕೊಡ್ತಾರೆ. ಇಲ್ಲಿ ಈಗ ಪ್ರಾರಂಭ ಮಾಡಿರೋದ್ರಿಂದ 5 ಲಕ್ಷ, ಮುಂದಕ್ಕೆ ಸ್ವಲ್ಪ ದಿನ ಆದಮೇಲೆ ಇಲ್ಲಿ ಕೂಡ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಉಳಿದಾಗೆ ನಾನು ಹಿಂದೆ 2013ರಿಂದ 2017ರವರೆಗೆ 4 ವರ್ಷ 4 ತಿಂಗಳು ಇದೇ ಇಲಾಖೆ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ಗೆ ಶಂಕುಸ್ಥಾಪನೆ ಆಗ ಸಿದ್ದರಾಮಯ್ಯವ್ರನ್ನ ಕರ್ಕೊಂಬಂದು ಮಾಡಿಸಿದ್ದೆ. ಆಗ ನಮ್ಮ ಆಸೀಫ್ ಸೇಠ್ ಅವರ ಸಹೋದರ ಅವರು MLA ಆಗಿದ್ದರು, ಅಶೋಕ್ ಪಟ್ಟಣ್ ಅವರು ಬಂದಿದ್ದರು. ಇವತ್ತು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ. ನಾನು ಹೋಸಲಿ ಬಂದಾಗ ಆ ಕಡೆ ಕಾಂಕ್ರೀಟ್ ಹಾಕಿರಲಿಲ್ಲ, ಹಾಕಿ ಅಂತ ಹೇಳಿದ್ದೆ, ಅದನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಮತ್ತು ಎಲ್ಲ ವ್ಯವಸ್ಥೆಗಳು ಬಸ್ ಸ್ಟ್ಯಾಂಡ್ ಕಟ್ಟ ಮೇಲೆ ಶುಚಿತ್ವ ಕಾಪಾಡೋದು, ಕುಡಿಯೋ ನೀರು, ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಕೊಡೋ ಜವಾಬ್ದಾರಿ ಆಯಾ ವಿಭಾಗದ ಅಧಿಕಾರಿಗಳು ನೋಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಹಿಂದೆ ನಾನು 4 ವರ್ಷ 4 ತಿಂಗಳು ಮಿನಿಸ್ಟರ್ ಆಗಿದ್ದಾಗ ಅತಿ ಹೆಚ್ಚು ಬಸ್ ಸ್ಟ್ಯಾಂಡ್ಗಳನ್ನು ಬೆಳಗಾಂ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಧಾರವಾಡ ಜಿಲ್ಲೆ, ಮತ್ತು ಕೊಪ್ಪಳ ಬರೋದಿಲ್ಲ ಅನಿಸುತ್ತೆ, ಇದಕ್ಕೆ 7 ಜಿಲ್ಲೆ ಬರುತ್ತೆ, ಗದಗ, ಎಲ್ಲ ಜಿಲ್ಲೆಗೂ ಅತಿ ಹೆಚ್ಚು ಬಸ್ ಸ್ಟ್ಯಾಂಡು ಡಿಪೋಗಳನ್ನು ಆವಾಗ ಕೊಟ್ಟಿದ್ದೆ. ಇವತ್ತು ಎಲ್ಲ ಕಡೆ ಕೂಡ ವ್ಯವಸ್ಥಿತವಾಗಿ ಬಸ್ ಸ್ಟ್ಯಾಂಡುಗಳು ಎಲ್ಲ ಆಗಿದೆ. ಆದರೆ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಅಧಿಕಾರಿಗಳ ಮೇಲೆ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾ ಎಲ್ರಿಗೂ, ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರೋ ಹಾಗೆ ಇರಲಿಲ್ಲ, ಅವರು ಕೂಡ ನಮ್ಮ MD ಅವರ ಮನವಿ ಮೇರೆಗೆ ಬಂದಿದ್ದಾರೆ. ಮತ್ತು ನಮ್ಮ ಹೊಸ ಅಧ್ಯಕ್ಷರು ಜವಾಬ್ದಾರಿ ತಗೊಂಡು ಮೊದಲ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ ಅಂತೇಳಿ ಈ ವೇದಿಕೆ ಮೇಲಿರ್ತಕ್ಕಂಥವರಿಗೆ, ತಮಗೆ, ಮತ್ತು ವಿಶೇಷವಾಗಿ ಇವತ್ತು ಪದವಿ ಪದಕ ಪಡೆದಂಥ ಎಲ್ರಿಗೂ ಕೂಡ
ಅಭಿನಂದನೆಗಳನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ, ಮಾಧ್ಯಮದವರಿಗೂ ಕೂಡ ವಿಶೇಷ ಧನ್ಯವಾದ ಹೇಳಿ ನನ್ನ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.